ಬಾಲಕಿ ಜೊತೆ ಅನುಚಿತ ವರ್ತನೆ ಆರೋಪದ ಹಿನ್ನೆಲೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇನ್ನು ಕೇಸ್ ದಾಖಲಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ ಮುತ್ಯ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿದ್ದಾನೆ. ತಡರಾತ್ರಿಯೇ ಮಠದಿಂದ ಹೈದರಾಬಾದ್ಗೆ ಎಸ್ಕೇಪ್ ಆಗಿದ್ದು ಅಲ್ಲಿಂದ ತೆಲಂಗಾಣಕ್ಕೆ ತೆರಳಿದ್ದಾನೆ ಎನ್ನಲಾಗ್ತಾ ಇದೆ. ಸದ್ಯ ಮುತ್ಯ ಬಂಧನಕ್ಕೆ ಎಸ್ಪಿ ಮುಂದಾಗಿದ್ದು ಹೈದರಾಬಾದ್ ಸೇರಿದಂತೆ ಹಲವೆಡೆ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಅಲ್ಲದೆ ಈಗಾಗಲೇ ಪೊಲೀಸರು ಎಲ್ಲೇ ಇದ್ರೂ ಕೂಡ ಕೂಡಲೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯ ವಿರುದ್ಧದ ಪೋಕ್ಸೋ ಪ್ರಕರಣದ ಕುರಿತಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಪೊಲೀಸರಿಂದ ಮಾಹಿತಿಯನ್ನು ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದಿದ್ದಾರೆ. ಮುತ್ಯ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ? ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಮುತ್ಯ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ? ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಮುತ್ಯ ಪೋಕ್ಸೋ ಪ್ರಕರಣದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಪ್ರತ್ಯಕ್ಷವಾಗಿದ್ದು ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನನ್ನ ಶ್ರೀಮಠದ ಭಕ್ತಾದಿಗಳೇ, ಯಾವುದೇ ಆತಂಕ ಪಡಬೇಡಿ, ನಾನಿಲ್ಲೇ ಲೋಕಲಲ್ಲೇ ಇದ್ದೀನಿ. ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣ ಕಾರ್ಡ್ ಕೊಡೋದಕ್ಕೆ ಬಂದಿದ್ದೇನೆ. ಪೊಲೀಸ್ ಸಿಬ್ಬಂದಿ ಕರೆ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳಿದ್ದೇನೆ. ಪೊಲೀಸ್ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿದ್ದಾರೆ. ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳಿಬಿಟ್ಟೆ. ನಾನು ಖಂಡಿತವಾಗಿ ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ಸಂಬಂಧ ಅಪ್ರಾಪ್ತ ಬಾಲಕಿ ಪೋಷಕರು ಕೂಡ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಬಾಲಕಿ ಬರ್ತ್ಡೇ ಇರೋದ್ರಿಂದ ನಾವು ಅಪ್ಪಾಜಿ ಮಠಕ್ಕೆ ಹೋಗಿದ್ವು. ನಮ್ಮ ಕುಟುಂಬ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರಿದ್ದೇವೆ. 3-4 ವರ್ಷದಿಂದ ಮುತ್ಯ ಅವರ ದರ್ಶನವನ್ನ ಪಡೆದು ಹೋಗ್ತಿದ್ದೇವೆ. ಮಗಳ ಬರ್ತ್ಡೇ ಇದ್ದಿದ್ದರಿಂದ ಮುತ್ಯ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಹೋಗಿದ್ವಿ. ಅಪ್ಪ ಅವರು ಆಶೀರ್ವಾದವನ್ನ ಕೊಡ್ತಿದ್ದಾರೆ ಅಂತ ನಾವು ಖುಷಿಯಾಗಿ ವಿಡಿಯೋ ಮಾಡಿದ್ದೇವೆ. ಆದರೆ ಕೆಲ ಕಿಡಿಗೇಡಿಗಳು ಈ ವಿಡಿಯೋವನ್ನ ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಿದ್ದಾರೆ ಎಂದಿದ್ದಾರೆ. ನಾವು ಮಲ್ಲಿಕಾರ್ಜುನ ಮುತ್ಯ ಅವ್ರದ್ದು ಭಕ್ತಗಳಿದ್ದೇವೆ. ನಾವು ನಾವು 3-4 ವರ್ಷ ಆಯಿತು ಅವ್ರ ಕಡೆ ನಾವು ಹೋಗ್ತೇವೆ, ಅವ್ರ ದರ್ಶನಕ್ಕೆ ಹೋಗ್ತೇವೆ, ಅವ್ರ ಆಶೀರ್ವಾದ ತೊಳಗೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನಮ್ಮದು ಬರ್ಡೇ ಸಲಾಗ ಆಶೀರ್ವಾದ ತೊಳಗೆ ನಮ್ಮ ಎಲ್ಲ ಪರಿವಾರ ಹೋಗಿದ್ದೇವೆ. ಆಳ್ಯಾಗ ನಮ್ದೇನು ಇದು ಮಗಳ ಬೀಗರ್ ನಮ್ಮ ಸಡಗ್ಯಾನ ಹಾರ ಅವ್ರ ಮಗಳು ನಮ್ಮದೇ ಮಗಳು ಆಕಿಗೆ ತೊಗೊಂಡು ಅವ್ರು ಆಶೀರ್ವಾದ ರೂಪಿ ಅವರು ಆಶೀರ್ವಾದ ಕೊಟ್ಟರು. ಅದು ಶೂಟಿಂಗ್ ಇವರೇ ಮಾಡ್ಯಾರ, ನಮ್ಮ ಮನೆಯವರೇ ಮಾಡ್ಯಾರ, ನಾವೇ ಮಾಡಿದ್ವಿ ಅದು ಶೂಟಿಂಗ್. ಅಪ್ಪ ಅವ್ರು ಆಶೀರ್ವಾದ ಕೊಡ್ಲಕತ್ತಾರ ಅಂದು ನಾವು ಖುಷಿಯಾಗಿ ಅವರು ವಿಡಿಯೋ ಶೂಟಿಂಗ್ ಮಾಡಿ ನಾವೇ ಇನ್ಸ್ಟಾಗ್ರಾಮಲ್ಲಿ ಇಟ್ಟಿದ್ದೆವು, ನಮ್ಮ ಸ್ಟೇಟಸ್ ಇಟ್ಟಿದ್ದೆವು. ಮಲ್ಲಿಕಾರ್ಜುನ ಮುತ್ಯಾರ ಹಳೆ ಆಡಿಯೋ ವೈರಲ್ ಆಗಿದೆ. 2023ರ ಎಲೆಕ್ಷನ್ ವೇಳೆ ಚುನಾವಣೆ ಗೆಲ್ಲಲು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ ಮುತ್ಯ ಬಳಿ ಆಶೀರ್ವಾದ ಕೇಳಿದ್ರು. ಈ ವೇಳೆ ನೀನು ಸೋಲಲ್ಲ, ಗೆಲ್ತೀಯಾ ಅಂತ ಮುತ್ಯ ಭವಿಷ್ಯವನ್ನೂ ನೋಡ್ತಿದ್ರು. ಆದರೆ ಚುನಾವಣೆಯಲ್ಲಿ ಚಿಂಚನಸೂರು ಬದಲು ಜೆಡಿಎಸ್ನ ಶರಣಗೌಡ ಗೆದ್ದಿದ್ರು. ಸದ್ಯ ಇದೇ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಗ ನಾನು ಬಂದಾಗ ನನಗೆ ನೀವೆಲ್ಲ ಕಡೆ ಹಳ್ಳಿಗೆಲ್ಲ ಹೇಳಿ ಕಳಿಸ್ಬೇಕು. ಈಗ ನಾನು 7 ಸಲ ಗೆದ್ದಿದ್ದು. ನನಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಂತಿದ್ದಾರೆ ಬ್ಯಾಲ್ನವರು. ಈ ಗೆದ್ದಂದ್ರೆ ಆಕಾಶ ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಆಯುಷ್ಯ ಆರೋಗ್ಯ ಕೊಡ್ತಾ ನಾನು ಸಾಯೋ ತನಕ ನಾನು ಸ್ವರ್ಗವಾಸಿ ಆಗತ್ತಾನೆ ನಿಮ್ಮ ಪಾದ ಸೇವೆ ಮಾಡ್ಕೊತಿರ್ತೀನಿ. ಮತ್ತು ಎಲ್ಲಿ ಹೋದಲ್ಲಿ ಭಾರತ ದೇಶ ತುಂಬಲ್ಲಿ ಅಮೆರಿಕ ಫಾರಿನ್ ಕಂಟ್ರಿ ಹೋದ್ರು ಸಹಿತ ನಮ್ಮ ಜಾತಿಯಾಗ ಮುತ್ಯವ್ರು ಈ ಸ್ಥಾನಕ್ಕೆ ಹೋಗ್ಯಾರಂತಂದು ಹೇಳ್ಕೊತ ಹೋಗ್ತಾ ಇದ್ದೀನಿ. ನಾನು ಗೆದ್ದು ಬಂದ ತಕ್ಷಣವೇ ಹೋಗಿ ತಮ್ಮ ಪಾದಕ್ಕೆ ನಾವು ಆಶೀರ್ವಾದ ತೊಗೊಂಡು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ. ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣವೇ ಮತ್ತು ತಮ್ಮಲ್ಲಿ ದರ್ಶನಕ್ಕೆ ಬರ್ತೀನಿ. ಏನು ಮುಂದೆ ಬರೋ ಹೊತ್ನಾಗ ಹಿಂದೆ 5 ಎಸ್ಕಾರ್ಟು, ಮುಂದೆ 5 ಎಸ್ಕಾರ್ಟು, ನಡು ಕಾರು ಸ್ವೈ 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 ಹೊಡ್ರೆ ಆ ಮಠ ತುಂಬ 2,000 ಜನ ಪೊಲೀಸ್ ಎಳಿಬೇಕು. ಅದಕ್ಕೆ ಆ ಶಕ್ತಿ ಸಾಮರ್ಥ್ಯ ಎಲ್ಲ ಹಳ್ಳಿಗೆ ಹೇಳಿ ನೀವು ಗೆಲ್ಲಿಸ್ಬೇಕಂತೇಳಿ ನನಗೆ ಗೆಲ್ಲಿಸ್ಬೇಕು ಮತ್ತೆ ಗೆಲ್ಲಿಸ್ಬೇಕೀಗ.
ಅದು ನಿನ್ ಶೀಟ್ ಅಲ್ಲ ಅದು ಆ ಅದು ನಿನ್ ಶೀಟ್ ಅಲ್ಲ ಅದು ನನ್ ಶೀಟ್ ಅದ ನಂದು ಹಾ. ನಂದು ಹಾ. ನೀ ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲ ಕೂಡ ನಾ ಬಿಡು ಆಯ್ತು ಮತ್ತೆ ಈ ಮಾತ್ ನೆನ್ಪಿಟ್ಕ. ರೆಕಾರ್ಡ್ ಟಾಪರ್ ಕೊಡ್ತೀನಿ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಕೂಡಲೇ ಬಿಡ್ಬಿಡ್ತ ಆಗಿದೆ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ನೀನು ನೋಡ್ಲಿಲ್ಲ ಅಂದ್ರೆ ನನ್ ಮನೆ ನೋಡ್ಲಿಲ್ಲ ಅಂದ್ರೆ ಬಿಟ್ಬಿಡು. ಹಾಗೆ ನೋಡ ರಾಜಕೀಯ ಮಾಡು ನಾನ್ ನಿನ್ನ ಎದುರುಗಡೆ ಆಯ್ತು ಮತ್ತೆ ತಮ್ಮ ಎರಡು ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿರುವ ಮಹಲ್ ರೋಜಾ ಮಠದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಮಹಜರು ನಡೆಸಲಾಗ್ತಾ ಇದೆ. ಮಠದಲ್ಲಿ ಇದ್ದ ಕೆಲವು ಭಕ್ತರೊಂದಿಗೆ ಅಧಿಕಾರಿಗಳು ಮಹಜರು ಮಾಡ್ತಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಮುತ್ಯ ಸಹೋದರ ಪರಶುರಾಮ ಮಾಧ್ಯಮಗಳಿಗೆ ಮಾತನಾಡಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ಕಟ್ಟುಕತೆ, ಇದೆಲ್ಲ ಸುಳ್ಳು ಸುದ್ದಿ. ಮಕ್ಕಳ ಆಯೋಗದವರು ಯಾವುದೇ ಮಾಹಿತಿಯನ್ನು ಪಡೆಯದೆ ಕೇಸ್ ದಾಖಲಿಸಿದ್ದಾರೆ. ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಕೇಸ್ ದಾಖಲು ಮಾಡಿದ್ದಾರೆ. ಮುತ್ಯ ಅವರು ಬಾಲಕಿಗೆ ತಂದೆ ತಾಯಿ ಪ್ರೀತಿಯನ್ನ ತೋರಿಸಿದ್ದಾರೆ. ಬಾಲಕಿ ನಮ್ಮ ಮಠದ ಸಂಬಂಧಿ ಇದ್ದಾರೆ, ಆದರೆ ಕೆಲವರು ನಮ್ಮ ಮಠ ಬೆಳೀತಾ ಇರೋದನ್ನ ಸಹಿಸಲಾಗದೆ ಈ ರೀತಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಷಡ್ಯಂತ್ರ ಇದೆಲ್ಲ ಒಂದು ವಿಡಿಯೋದು ವಿಚಾರ ತೊಗೊಂಡು ಇಷ್ಟೆಲ್ಲ ವೈರಲ್ ಮಾಡೋದಕ್ಕಿಂತ ಮಾಡ್ಯಾರಲ್ಲ. ಒಳ್ಳೆ ಎಷ್ಟೋ ಕಾರ್ಯಕ್ರಮ ಮಾಡಿದ್ವು, ಅದು ಯಾಕೆ ವೈರಲ್ ಮಾಡಿಲ್ಲ? ಹುಡುಗಿ ನಾ 3 ವರ್ಷ 4 ವರ್ಷದಿಂದ ಇಲ್ಲಿಗೆ ಬರ್ಲಕ್ಕದ. ಅವ್ರ ತಂದೆ ತಾಯಿ ಎಲ್ಲರೂ ಬಂದಾರೆ. ಮೊನ್ನೆ ಅವರು ಒಂದು 4 ದಿನ ಹಿಂದುಗಡೆ ಬಂದು ಅವ್ರು ಬರ್ತಡೇ ಮಾಡ್ಕೊಂಡ್ರೆ ಆ ಬರ್ತಡೇ ಮಾಡ್ಕೊಂಡು ಕೇಕ್ ಕಟ್ ಮಾಡಿ ಅಲ್ಲಿ ಹೊರಗಡೆ ಎತ್ತಿ ಮನುಷ್ಯನ ಮೇಲೆ ನಿಂದ್ರಿಸಿಂದ ಅದು ನಮ್ಮ ಹತ್ರ ವಿಡಿಯೋ ಬೇರೆನೇ ಅದ. ನಮ್ಮ ಹತ್ರ ಬೇಕಾದ್ರೆ ನಿಮ್ಗೆ ಒರಿಜಿನಲ್ ವಿಡಿಯೋ ಹಾಕ್ಸ್ತೀವಿ. ಈಗಾಗಲೇ ನಾವು SP ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿ ತಾಲೂಕು ಮಹಿಳಾ ಆಯೋಗದವರು ಪೂರಾ ಇಲ್ಲಿ ಏನು ಮಾಹಿತಿನೇ. ಬಾಲಕಿ ಜೊತೆ ಮಲ್ಲಿಕಾರ್ಜುನ ಮುತ್ಯ ಅನುಚಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಕಾಂಗ್ರೆಸ್ MLC ತಿಪ್ಪಣ್ಣಪ್ಪ ಕಮಕನೂರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಹೆಸರು ಮಾಡಿದ್ರು, ಅವರ ಹೆಸರು ಕೆಡಿಸೋಕೆ ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ. ಆ ಬಾಲಕಿ ಕುಟುಂಬಸ್ಥರೇ ಆಯೋಗದ ವಿರುದ್ಧ ಕೇಸ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ತಮ್ಮ ಕುಟುಂಬದ ಮರ್ಯಾದೆ ಹಾಳು ಮಾಡಿದ್ದಾರೆ ಅನ್ನುವ ದೂರನ್ನ ನೀಡಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಮನವಿ ಮಾಡ್ತೇನೆ. ಜಿಲ್ಲಾಧಿಕಾರಿ SP ಸ್ಥಳಕ್ಕೆ ಹೋಗದೆ ಕೇಸ್ ದಾಖಲಿಸಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯರವರ ಮೇಲೆ ಈ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ ಅವ್ರ ಮಗಳು, ಅವರ ಆರೋಗ್ಯ ಸುಧಾರ ಸಲುವಾಗಿ ನಾವು 10 ಸಲ ಹೋಗಿದ್ದೇವೆ ಬಂದಿದ್ದೇವೆ. ಸಂದರ್ಭದಲ್ಲಿ 15-20 ಜನ ಆ ರೂಮಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ನಮ್ಮ ಮನೆತನಕ್ಕೆ ಭಾಳ ದೊಡ್ಡ ಕುಂದು ತಂದಿದ್ದಾರೆ. ನಾವು ಕೂಡ ಈ ಕೇಸ್ ಮಾಡಿದರೆ ಅವರು. ಸಿಎಂ ಕಾವೇರಿ ನಿವಾಸಕ್ಕೆ ದಲಿತ ನಾಯಕರು ಭೇಟಿಯಾಗಿ ಒಳ ಮೀಸಲಾತಿ ಕುರಿತಾಗಿ ಸಭೆ ನಡೆಸಿದರು. ಬಳಿಕ ನೇರವಾಗಿ ಲೋಕಭವನಕ್ಕೆ ತೆರಳಿದ ಸಚಿವರ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಒಳ ಮೀಸಲಾತಿ ಬಿಲ್ಗೆ ಸಹಿ ಹಾಕುವಂತೆ ಗವರ್ನರ್ಗೆ ಮನವಿ ಮಾಡಿಕೊಂಡ್ರು. ಒಳ ಮೀಸಲಾತಿ ಬಿಲ್ಗೆ ಸಹಿ ಹಾಕಿದ್ರೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸ್ತೇವೆ ಅಂತ ಪರಮೇಶ್ವರ್, ಮಹದೇವಪ್ಪ, ಮುನಿಯಪ್ಪ, ಸತೀಶ್ ಟೀಮ್ನಿಂದ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ಗೆ ಮನವಿ ಮಾಡಲಾಗಿದೆ. ಉದ್ಯೋಗಾಕಾಂಕ್ಷಿಗಳಿಗೆ ಇವತ್ತು ನಡೆಯುವ ಕ್ಯಾಬಿನೆಟ್ನಲ್ಲಿ ಸಿಹಿ ಸುದ್ದಿ ಸಿಗುವ ನಿರೀಕ್ಷೆ ಇದೆ. 6:30ಕ್ಕೆ ಸಂಪುಟ ಸಭೆ ನಡೆಯುತ್ತೆ. ಈಗಾಗಲೇ ದಲಿತ ಸಚಿವರ ಜೊತೆ ಸಿಎಂ ಸಭೆ ನಡೆಸಿದ್ದು, ಸಭೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭದ ಕುರಿತು ನಿರ್ಧರಿಸಲಾಗಿದೆ. ಹೀಗಾಗಿ ಸಂಪುಟ ಸಭೆಯಲ್ಲೂ ಇದರ ಕುರಿತು ಗಂಭೀರ ಚರ್ಚೆಯಾಗಲಿದ್ದು, ಒಳ ಮೀಸಲಾತಿ ಜಾರಿಯ ಕ್ರಮದ ಜೊತೆಗೆ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಅಸ್ವಾನ್ನಲ್ಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ, ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ರಾಜ್ಯದಲ್ಲಿ ಗೊಂದಲ ಇದೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜಕೀಯವಾಗಿ ರಾಜ್ಯದಲ್ಲಿ ಯಾವುದೂ ಸರಿಯಿಲ್ಲ, ರಾಜ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಹೀಗೆ ಆದ್ರೆ ಬೇರೆ ಪಕ್ಷಕ್ಕೂ ನಮ್ಮ ಪಕ್ಷಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಅಧಿಕಾರ ಹಂಚಿಕೆ ಆಗಿದ್ರೆ ಅದು ಬಹಿರಂಗವಾಗಲಿ. ಒಂದು ವೇಳೆ ಸಿಎಂ ಸ್ಥಾನ ನೀಡುವುದಿದ್ರೆ ನೀಡಲಿ. ಈ ಎಲ್ಲಾ ಗೊಂದಲಗಳನ್ನ ನಿವಾರಣೆ ಮಾಡುವಂತೆ ಈಗಾಗಲೇ ಸುರ್ಜೇವಾಲಾ ಬಳಿ ಮನವಿ ಮಾಡಿದ್ದೇವೆ ಅಂದಿದ್ದಾರೆ. ಅಧಿಕಾರದ ಹಸ್ತಾಂತರ ವಿಚಾರದಲ್ಲಿ ವಿನಾಕಾರಣ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತಹ ಸನ್ನಿವೇಶಗಳು, ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಮುಂದಿನ 5 ವರ್ಷ ನಾವೇ ಅಂತ ಹೇಳುವಂಥ ಹೇಳಿಕೆಗಳು, ಇದರಿಂದ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಮುಜುಗರ ಉಂಟಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸಿದಂತಹ ಸಂದರ್ಭದಲ್ಲಿ
ಅವ್ರಿಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ರಾಜ್ಯದಲ್ಲಿ ಎಲ್ಲವೂ ಸರಿಗಿಲ್ಲ. ಅಧಿಕಾರದ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಅನ್ನುವ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿರೋ ಅವರು, ಗ್ಯಾರಂಟಿಗಳ ಭರವಸೆ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಅಧಿಕಾರಕ್ಕೆ ಬಂದ ನಂತರ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳು ಕಾಣಿಸ್ತಿಲ್ಲ. ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಹಲವಾರು ಯೋಜನೆಯನ್ನ ತರಲಾಗ್ತಿಲ್ಲ. ಗ್ಯಾರಂಟಿ ಭಾರವಾಗ್ತಿದೆ ಅಂತ ಡಿಕೆಶಿ ದೇಶಪಾಂಡೆ ಹೇಳ್ತಿದ್ದಾರೆ. ಆದರೆ ಇದನ್ನ ನಾನು ಒಪ್ಪಲ್ಲ. ಆಡಳಿತ ಬಿಗಿ ಇದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಬಹುದಿತ್ತು. ಆದರೆ ಸರ್ಕಾರ ಬಂದ ಮೇಲೆ ಖಜಾನೆ ತುಂಬಿಸೋದಕ್ಕೆ ತೆರಿಗೆ ಹೆಚ್ಚಿಸ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೊಟ್ಟು ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ನಾಯಕರು ದೇಶಪಾಂಡೆ ಅವರಿಂದ ಹಿಡಿದು ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕಾಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಇದೇ ಜನತೆಯ ಮೇಲೆ ಯಾವ 5 ಗ್ಯಾರಂಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನ, ಅದೇ ವರ್ಗದ ಜನರ ಮೇಲೇ ಹಲವಾರು ರೀತಿಯ ತೆರಿಗೆಗಳನ್ನು ಹಾಕಿ ಸರ್ಕಾರ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಹೊರೆಯಾಗಿದೆ ಎಂಬ ಡಿಕೆಶಿ ಹೇಳಿಕೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಗ್ಯಾರಂಟಿ ಹೊರೆ ಅನ್ನುವುದಕ್ಕಿಂತ ಅಭಿವೃದ್ಧಿಯ ಒಂದು ಭಾಗವದು. 60,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದು ಬಡವರ ಪರ ಇರುವಂತಹ ಯೋಜನೆ. ಸಾಕಷ್ಟು ಜನರಿಗೆ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ. ಹೊರೆ ಏನಲ್ಲ, ಸಿಎಂ ನಿರ್ವಹಣೆಯನ್ನ ಮಾಡ್ತಾರೆ ಅಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಎಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವು ಎಲ್ಲರೂ ಸೇರಿ ತಯಾರು ಮಾಡಿದ್ವಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಎಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರವಾಗಿ ಹಾಸನದಲ್ಲಿ ಮಾತಾಡಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅವರ ಮೊದಲ ಸರ್ಕಾರದ ಅವಧಿಯಲ್ಲೂ 2.5 ಲಕ್ಷ ಸಿಬ್ಬಂದಿ ಕೊರತೆ ಇತ್ತು. ಅದು ಈಗಲೂ ಮುಂದುವರೆದಿದೆ. ಸರ್ಕಾರ ಈ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಎಲ್ಲಾ ಇಲಾಖೆಯಲ್ಲೂ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಬರೀ ಗ್ಯಾರಂಟಿ ಹೆಸರಲ್ಲಿ ಕಾಲ ಕಳೆದಿದ್ದಾರೆ. ಇವರಿಗೆ ರಾಜ್ಯದ ಯುವಕರ ಬಗ್ಗೆ ಕಾಳಜಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನಿದೇ ವಿಚಾರವಾಗಿ ಸಂಸದ ಮಂಜುನಾಥ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ನೇಮಕಾತಿ ಸಮಸ್ಯೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲತ್ ಪತ್ರ ಬರೆದಿದ್ದಾರೆ. ಪತ್ರದ ಮೂಲಕ ಉದ್ಯೋಗಕ್ಕಾಗಿ ಹೋರಾಟ, ನೇಮಕಾತಿಗಳಿಗೆ ಬ್ರೇಕ್ ಹಾಕಿರುವ ವಿಚಾರವನ್ನ ಪ್ರಧಾನಿ ಗಮನಕ್ಕೆ ತರಲು ಯತ್ನಿಸಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿಫಲ ಆಡಳಿತದಿಂದ ನೇಮಕಾತಿಗಳನ್ನ ಮಾಡಲಾಗ್ತಾ ಇಲ್ಲ. ರಾಜ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ. ಉದ್ಯೋಗ ಇಲ್ಲದೆ ಯುವ ಸಮೂಹ ಕೆರಳಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ರಾಜ್ಯಪಾಲರಿಗೂ ಪತ್ರವನ್ನ ಬರೆದು ಮಧ್ಯ ಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ. ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಎನ್ಐಎ ಮೂಲಕ ತನಿಖೆ ನಡೆಸುವಂತೆ ಅಮಿತ್ ಶಾಗೆ ಪತ್ರ ಬರೆಯಲಾಗಿದೆ. ಮಾಜಿ ಸಚಿವ ಶ್ರೀರಾಮುಲು ಕೇಂದ್ರ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದು, ರಾಜ್ಯದಲ್ಲಿ ಹಿಂದೂಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಲಾಗುತ್ತಿದೆ. ಹೀಗಾಗಿ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಳಪಡಿಸಬೇಕು ಅಂತ ಪತ್ರದ ಮೂಲಕ ಮಾಜಿ ಸಚಿವ ಶ್ರೀರಾಮುಲು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದರಂತೆ ಟೆನ್ಷನ್ ಶುರುವಾಗಿದೆ. 8 ಇಲಾಖೆಗಳಿಂದ 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಪ್ರತಿಭಟನೆಗೆ ಮುಂದಾಗಿದೆ. ಈ ಬಗ್ಗೆ ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಬಾಕಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ. ಬಿಲ್ ಪಾವತಿ ಮಾಡಲಿಲ್ಲ ಅಂದ್ರೆ ಮಾರ್ಚ್ 6ಕ್ಕೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದಿದ್ದಾರೆ.
ಹಾವೇರಿಯ ನೆಗಳೂರು ಗ್ರಾಮ ಲೆಕ್ಕಿಗನಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಖಾತಾ ಬದಲಾವಣೆಗೆ ಲಂಚ ಸ್ವೀಕರಿಸ್ತಾ ಇದ್ದ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಗ್ರಾಮ ಲೆಕ್ಕಿಗ ಫಕೀರೇಶ್ ಬಾರ್ಕಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕರಿಯಲ್ಲಪ್ಪ ಅನ್ನುವರ ಖಾತಾ ಬದಲಾವಣೆಗೆ 60,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಲಾಗಿತ್ತು. ಅದರಂತೆ 30,000 ಹಣವನ್ನು ಪಡ್ಕೊಂಡಿದ್ರು. ಆದರೆ ಹಣ ಪಡೆದರೂ ಕೆಲಸ ಮಾತ್ರ ಮಾಡಿಕೊಟ್ಟಿರಲಿಲ್ಲ. ಅಲ್ಲದೆ ಪುನಃ 30,000ಕ್ಕೆ ಬೇಡಿಕೆ ಇಟ್ಟಿದ್ರು. ಅದರಂತೆ ಇವತ್ತು 8,500 ರೂಪಾಯಿ ಹಣ ಪಡೆಯುವ ವೇಳೆ ಲೋಕಾಬಲೆಗೆ ಬಿದ್ದಿದ್ದಾರೆ. ನಿರ್ದೇಶಕ ಅನೀಶ್ ಎನ್ನುವವರನ್ನ ಕಿಡ್ನಾಪ್ ಮಾಡಿ ಚಿನ್ನಾಭರಣ ದೋಚಿದ ಗ್ಯಾಂಗ್ನ ಆಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೀವನದ ಭಾಷೆ ಎಂಬ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಂತಹ ಅನೀಶ್ ಕಾರಣಾಂತರಗಳಿಂದ ಸಿನಿಮಾ ನಿಲ್ಲಿಸಿ ಮುಂಬೈಗೆ ಶಿಫ್ಟ್ ಆಗಿದ್ರು. ಈ ವೇಳೆ ಭೀಮಾ ಚಿತ್ರದಲ್ಲಿ ನಟಿಸಿದಂತಹ ಐಶ್ವರ್ಯ ಎಂಬ ನಟಿ ಪರಿಚಯ ಮಾಡಿಕೊಂಡಿದ್ದಂತಹ ಅನೀಶ್ ತನ್ನ ಕಾರು ಮಾರಾಟದ ವಿಚಾರವಾಗಿ ಚರ್ಚೆ ನಡೆಸಿದ್ರು. ಈ ವೇಳೆ ನಟಿ ಐಶ್ವರ್ಯ ಮೂಲಕ ನಿರ್ದೇಶಕ ಅನೀಶ್ಗೆ ಬೆಂಗಳೂರಿಗೆ ಕರೆಸಿ ಆರೋಪಿಗಳು ಕಿಡ್ನಾಪ್ ಮಾಡಿದ್ರು. ಬಳಿಕ ಬ್ಯಾಡರಹಳ್ಳಿ ಮನೆಯೊಂದರಲ್ಲಿ ಇರಿಸಿ ಹಲ್ಲೆ ನಡೆಸಿದ್ರು. ಬಳಿಕ ಆತನ ಬಳಿ ಇದ್ದಂತಹ ಚಿನ್ನಾಭರಣವನ್ನ ದೋಚಿ ತುಮಕೂರಿನ ಮಧುಗಿರಿಯಲ್ಲಿ ನಿರ್ದೇಶಕ ಅನೀಶ್ನನ್ನ ಬಿಟ್ಟು ಕಳಿಸಿದ್ರು. ಇದಾದ ನಂತರ ಅನೀಶ್ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಟಿ ಐಶ್ವರ್ಯ ಸೇರಿದಂತೆ 11 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಕನ್ನಡದಲ್ಲಿ ಅಕಾಲಿಕ ಮಳೆ ಹಿನ್ನೆಲೆ ಕುಮಟಾ ಶಿರಸಿ ಹೆದ್ದಾರಿ ಕೆಸರುಗದ್ದೆಯಂತಾಗಿದೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಹೆದ್ದಾರಿ ಮಧ್ಯದಲ್ಲೇ ವಾಹನಗಳು ಸಿಲುಕಿಕೊಂಡಿದ್ದು ಸವಾರರು ಪರದಾಡಿದ್ದಾರೆ. ಶಿರಸಿ ಜಾತ್ರೆ ಹಿನ್ನೆಲೆ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಾ ಇದ್ದು ಹೆದ್ದಾರಿಯಲ್ಲಿ ವಾಹನ ಓಡಿಸಲು ಆಗದೆ ಸವಾರರು ಜೀವ ಕೈಯಲ್ಲಿ ಹಿಡಿದು ಅಪಾಯದ ಪ್ರಯಾಣವನ್ನ ಮಾಡ್ತಿದ್ದಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ವಾಹನ ಸವಾರರು ಹಿಡಿಶಾಪ ಹಾಕಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಬ್ಬಿಣ ಮಾರಾಟ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ರಾಮನಗರದ ರಾಯರದೊಡ್ಡಿ ಸರ್ಕಲ್ ಬಳಿ ನಡೆದಿದೆ. ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಂಪ್ಯೂಟರ್, ಚೇರ್, ಟೇಬಲ್ ಬೆಂಕಿಗೆ ಆಹುತಿಯಾಗಿದೆ. ಭರತ್ ಅನ್ನೋರಿಗೆ ಸೇರಿದ ಅಂಗಡಿಯಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡುತ್ತಿದ್ದಾರೆ. ಶಾಲಾ ಮಕ್ಕಳಿಗೆ ಮೊಬೈಲ್ ಫೋನ್ ನಿಷೇಧದ ಚರ್ಚೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮಕ್ಕಳ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವಂತೆ ರಾಜ್ಯ ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ನಾಗಸಿಂಹ ಮನವಿ ಮಾಡಿದ್ದಾರೆ. ಈ ಕುರಿತು ಪತ್ರ ಬರೆದಿರುವಂತಹ ಅವರು ರಾಜ್ಯ ಸರ್ಕಾರ ಮೊಬೈಲ್ ನಿಷೇಧಿಸುವ ಕುರಿತು ಚಿಂತನೆ ನಡೆಸ್ತಾ ಇದೆ. ಆದರೆ ಈ ನಿರ್ಧಾರದಲ್ಲಿ ಮಕ್ಕಳ ಅಭಿಪ್ರಾಯವನ್ನ ಪಡೆಯಬೇಕು. ಆದರೆ ಈವರೆಗೂ ಆ ರೀತಿಯ ಪ್ರಯತ್ನ ನಡೆದಿಲ್ಲ. ಹೀಗಾಗಿ ಸರ್ಕಾರ ಮಕ್ಕಳ ಅಭಿಪ್ರಾಯವನ್ನ ಪಡೆಯುವ ಕೆಲಸ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಸಾಯಿಖಾನೆ ಬಂದ್ ಮಾಡಲು ಬಂದಿದ್ದ ಪಾಲಿಕೆ ಸಿಬ್ಬಂದಿ ಜೊತೆ ಕಸಾಯಿಖಾನೆ ಮಾರಾಟಗಾರರು ವಾಗ್ವಾದ ನಡೆಸಿರುವ ಘಟನೆ ಧಾರವಾಡದ ಶಿವಾಜಿ ವೃತ್ತದ ಬಳಿ ನಡೆದಿದೆ. ಜೆಸಿಬಿ ಮೂಲಕ ಕಸಾಯಿಖಾನೆ ಕೆಡವಲು ಬಂದಿದ್ದ ಪಾಲಿಕೆ ಸಿಬ್ಬಂದಿಯನ್ನ ತಡೆದ ಕಸಾಯಿಖಾನೆ ಮಾರಾಟಗಾರರು ಬೇರೆ ಕಡೆ ಸ್ಥಳ ಕೊಡಿ, ಆಮೇಲೆ ಇದನ್ನ ಕೆಡವಿ ಅಂತ ಹೇಳಿದ್ದಾರೆ. ನಮಗೆ ಈ ಜಾಗನ ಬ್ರಿಟಿಷರು ಕೊಟ್ಟಿದ್ದಾರೆ, ಅದನ್ನ ನಾವು ಬಿಡೋದಿಲ್ಲ, ಬೇರೆ ಭಾಗದಲ್ಲಿ ಅನುವು ಮಾಡಿಕೊಡಿ, ಆನಂತರ ಈ ಜಾಗ ಬಿಡ್ತೇವೆ ಅಂತ ಆಗ್ರಹಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿಯಲ್ಲಿ 71ನೇ ವರ್ಷದ ಶನಿ ಮಹಾತ್ಮ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಜರುಗಿದ್ದು ಪ್ರತಿ ವರ್ಷ ಶಿವರಾತ್ರಿ ನಡೆದ 9 ದಿನಗಳ ಬಳಿಕ ಬ್ರಹ್ಮ ರಥೋತ್ಸವ ನಡೆಯಲಿದ್ದು ನೂರಾರು ಜನ ರಥೋತ್ಸವಕ್ಕೆ ಆಗಮಿಸಿದ್ದಾರೆ. ರಥಕ್ಕೆ ಬಾಳೆಹಣ್ಣು, ದವನ ಹಾಕಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಾಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬರ್ತ್ಡೇ ಹಿನ್ನೆಲೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಭರ್ಜರಿ ತಯಾರಿ ನಡೆಸಿದ್ದಾರೆ. ಇಂದು ಸ್ವತಃ ಯಡಿಯೂರಪ್ಪ ಅವರೇ ಸ್ಥಳಕ್ಕೆ ಆಗಮಿಸಿ ಸಿದ್ಧತೆ ಪರಿಶೀಲನೆ ನಡೆಸಿದ್ದಾರೆ.